ನಿಜವಾಗ್ಲೂ ಗೊತ್ತಾಗಿಲ್ಲ. ಐ ಆಮ್ ರಿಯಲಿ ಸಾರಿ. ಪ್ಲೀಸ್ ದಯವಿಟ್ಟು ಈ ಥರ ಯಾವತ್ತೂ ಮಾಡೋಕ್ಕೆ ಹೋಗಬೇಡಿ. ನನಗೆ ಭಯ ಆಗುತ್ತೆ. ನನ್ನ ಕಳ್ಕೊಳ್ಳೋ ಶಕ್ತಿ ನನಗಿಲ್ಲ ನಿಧಿ ಅವರೇ. ದಯವಿಟ್ಟು ಯಾವತ್ತೂ ಹೀಗೆ ಮಾಡಬೇಡಿ. ಸಾರಿ ಸರ್. ನಿನ್ ಪ್ಲಾನ್ ಹಾಳು ಮಾಡಕ್ಕೆ ನಿನ್ ಮುದ್ದಿನ ತಂಗಿ ಇದ್ದಾಳೆ ಅಣ್ಣ. ಏನ್ ವಿಷಯ ಹೇಳುತ್ತಾರ? ವಿಡಿಯೋ ನೋಡಿ ಅದಕ್ಕೆ ಏನು ಅಂತ ಹೇಳು. ನೋಡಿ. ಏನ್ ತರ ಇದೆಲ್ಲ? ಇದು ನಿನ್ಗೆ ಹೇಗೆ ಸಿಕ್ತು? ನಾನು ಅಣ್ಣನ ವಿಚಾರಕ್ಕೆ ಜಾಸ್ತಿ ಹೋಗಲ್ಲ ಅದಕ್ಕೆ. ಅವನೇನೇ ಮಾಡಿದ್ರು ಮಾತಾಡದೆ ಸುಮ್ಮನೆ ಇರ್ತೀನಿ. ಆದರೆ ಈ ಸಲ ಯಾಕೋ ಅತಿ ಆಯಿತು ಅನಿಸ್ತು. ಏನು ಮಾಡೋದು ಅಂತ ಗೊತ್ತಾಗ್ತಿರ್ಲಿಲ್ಲ. ಸೊ ವಿಷಯ ನಿಮ್ಗೆ ಹೇಳೋಣ ಅಂತ ಅಂದ್ಕೊಂಡೆ. ಇವ್ರು ಏನು ಮಾಡಕ್ಕೆ ಹೊರಟಿದ್ದಾರೆ? ಅದೇ ನನಗೂ ಗೊತ್ತಾಗ್ತಿಲ್ಲ. ಅದಕ್ಕೆ ಪ್ಲೀಸ್ ಅಣ್ಣನ ಹತ್ರ ಮಾತಾಡಿ. ಐ ಆಮ್ ವರೀಡ್ ಅಬೌಟ್ ನಿಧಿ. ಅಣ್ಣ ಯಾಕೆ ಹೀಗೆ ಮಾಡ್ತಿದ್ದಾರಂತ ಗೊತ್ತಾಗ್ತಿಲ್ಲ. ಪಾಪ ಆ ಹುಡುಗಿ ಏನು ಮಾಡಿದ್ದಾಳೆ? ನೀನು ಆ ವಿಡಿಯೋ ನನಗೆ ಕಳಿಸು. ಏನು ಮಾಡ್ಬೋದು ಅಂತ ನಾನು ಯೋಚನೆ ಮಾಡ್ತೀನಿ. ಕಳಿಸು. ಬಂದಿದೆಯಾ ನೋಡಿ. ಅಪ್ಪ, ಏನು ಕರ್ಣ, ಯಾಕೆ ಕಿರ್ಚಾಡ್ತಾ ಇದೀಯಾ? ನಾನು ಇಲ್ಲೇ ಇದ್ದೀನಲ್ಲ. ನನ್ನ ಜೊತೆಗೆ ಬನ್ನಿ. ನಿನ್ನ ಜೊತೆಗ? ಎಲ್ಲಿಗೆ? ಯಾಕೆ? ಜೊತೆಗೆ ಬನ್ನಿ. ದಟ್ಸ್ ಇಟ್. ಎಲ್ಲಿಗೆ ಅಂತ ಹೇಳು ಮೊದಲು. ಹೋಗ್ತಾ ನಿಮಗೆ ಗೊತ್ತಾಗುತ್ತೆ. ಬನ್ನಿ. ಮಗ ಪ್ರೀತಿಯಿಂದ ಕರಿತಾ ಇದ್ದಾನೆ. ಬರಲ್ಲ ಅಂದರೆ ತಪ್ಪಾಗುತ್ತೇನೋ. ಇದನ್ನೇ ನಗ್ತಾ ನಗ್ತಾ ಕರಿಬೋಯ್ತಲ್ಲ. ಇಷ್ಟು ವರ್ಷ ಅದನ್ನೇ ಮಾಡಿದ್ದು. ಮಾತು ಸಾಕು. ಬರ್ತೀರಾ? ಓಕೆ ಓಕೆ ಓಕೆ.